ಶ್ರೀ ಗುರುಭ್ಯೋ ನಮಃ. ಹಿಂದಿನ ಅಧ್ಯಾಯದಲ್ಲಿ ಕಶ್ಯಪನ ಸಂತಾನದ ವಿಸ್ತಾರದ ಬಗ್ಗೆ ನಾವು ನೋಡಿದೆವು. ಹರಿವಂಶದ ಪೂರ್ವಾರ್ಧದ ಹರಿವಂಶ ಪರ್ವದ 4ನೇ ಅಧ್ಯಾಯದಲ್ಲಿ ಈಗ ನಾವು ಗಮನಿಸಬೇಕಾದ ಸಂಗತಿ ಅಂದರೆ, ರಾಜ್ಯ ವಿಸ್ತರಣೆ ಮತ್ತು ದಿಕ್ಪಾಲಕರ ಸ್ಥಾಪನೆ ಎಂಬ ವಿಷಯ. ಪಿತಾಮಹ ವೇಣನ ಮಗನಾದ ಪೃಥುವನ್ನು ರಾಜ್ಯ ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ಮಾಡಿ ರಾಜ್ಯಗಳನ್ನ ಒಬ್ಬೊಬ್ಬ ರಾಜನಿಗೆ ವಿತರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಬ್ರಾಹ್ಮಣರಿಗೆ ಅಥವಾ ಔಷಧಿಲತೆಗಳಿಗೆ, ಬಳ್ಳಿಗಳಿಗೆ, ನಕ್ಷತ್ರ ಗ್ರಹಗಳಿಗೆ, ಯಜ್ಞಗಳಿಗೆ, ತಪಸ್ಸುಗಳಿಗೆ ಸೋಮಂ ರಾಜ್ಯ ವಿಷಯ ಚಂದ್ರನನ್ನ ರಾಜನನ್ನಾಗಿ ಮಾಡಿದ. ಇಲ್ಲಿ ಮುಂದೆ ಹೇಳುವಂತೆ ಒಂದೊಂದು ವರ್ಗಕ್ಕೆ ಒಬ್ಬೊಬ್ಬ ರಾಜನನ್ನಾಗಿ ಮಾಡಿದ ಸಂಗತಿ ಏನಿದೆ ಅದನ್ನು ನಾವು ಭಗವದ್ಗೀತೆಯ 10ನೇ ಅಧ್ಯಾಯದ ಅನುಸಾರವಾಗಿ ಕೂಡ ಹೀಗೆ ಗಮನಿಸಬಹುದು. ಭಗವದ್ಗೀತೆಯ ಆ ಅಧ್ಯಾಯದಲ್ಲಿ ಯಾವ್ಯಾವ ವರ್ಗದ ಮುಖ್ಯಸ್ಥರಿಗೆ ಆ ಸ್ಥಾನ ಯಾವ ಕಾರಣದಿಂದ ಬಂತು, ಭಗವಂತನ ಅಸ್ತಿತ್ವದಿಂದಲೇ ಬಂತು ಅನ್ನುವಂಥ ಸಂಗತಿ ಏನಿದೆ, ಭಗವಂತನ ವಿಭೂತಿ ರೂಪದಿಂದಲೇ ಅವರಿಗೆ ಆ ಮಹತ್ವ ಬಂತು ಅನ್ನೋದನ್ನು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಭಗವದ್ಗೀತೆ ಹಿನ್ನೆಲೆಯಲ್ಲಿ ಈ ಎಲ್ಲ ಶ್ಲೋಕಗಳನ್ನು ನಾವು ಕೂಡ ಗಮನಿಸಬೇಕು. ಬ್ರಾಹ್ಮಣರಿಗೆ, ನಕ್ಷತ್ರ ಗ್ರಹಗಳಿಗೆ ಚಂದ್ರನನ್ನು ಅಧಿಪತಿಯನ್ನಾಗಿ ಮಾಡಿದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ನಕ್ಷತ್ರ ಮಹಾಂ ಶಶಿ, ನಕ್ಷತ್ರಗಳಲ್ಲಿ ಚಂದ್ರನೇ ಮುಖ್ಯಸ್ಥ ಪದವಿ ಆತನಿಗೆ ಬಂದಿದ್ದು ನನ್ನಿಂದ ಎಂಬುದಾಗಿ ಭಗವಂತ ಹೇಳ್ತಾನೆ. ಮುಂದೆ ಜಲಚರಗಳಿಗೆ ವರುಣನನ್ನ ಮುಖ್ಯಸ್ಥನನ್ನಾಗಿ ಮಾಡಿದ ಚತುರ್ಮುಖ ಬ್ರಹ್ಮ ಎಂಬುದಾಗಿ ಹರಿವಂಶದಲ್ಲಿದೆ. ವರುಣೋ ಯಾದಸಾಮಹಂ ಎಂಬುದಾಗಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ರಾಜ್ಞಾಂ ವೈಶ್ರವಣಂ ಪ್ರಭುಂ, ಎಲ್ಲ ರಾಜರಿಗೆ, ಅಧಿಪತಿಗಳಿಗೆ ಕುಬೇರನನ್ನ ಮುಖ್ಯಸ್ಥನನ್ನಾಗಿ ಮಾಡಿದ್ರು ಅಂತ ಹರಿವಂಶ ಹೇಳ್ತದೆ. ವಿತ್ತೇಶೋ ಯಕ್ಷರಕ್ಷಸಾಂ, ಯಕ್ಷರು ಮತ್ತು ರಾಕ್ಷಸರಿಗೆ ವಿತ್ತಕ್ಕೆ, ಧನಕ್ಕೆ ಅಧಿಪತಿಯಾದಂತಹ ಕುಬೇರನೇ ಮುಖ್ಯಸ್ಥ ಎಂಬುದಾಗಿ ಭಗವದ್ಗೀತೆ ಹೇಳ್ತದೆ. ಬೃಹಸ್ಪತಿಂತು ವಿಶ್ವೇಶಾಂ ದದಾ ಅಂಗಿರ ಸಂಪತ್ತಿಂ, ವಿಶ್ವೇ ದೇವತೆಗಳಿಗೆ ಅಂಗಿರಸ ಗೋತ್ರೋದ್ಭವನಾದಂತಹ ಬೃಹಸ್ಪತಿಯನ್ನು ರಾಜನನ್ನಾಗಿ ಮಾಡಿದೆ ಎಂಬುದಾಗಿ ಹರಿವಂಶ ಹೇಳಿದರೆ, ಪುರೋಧಸಾಂಚ ಮುಖ್ಯಾನಾಂ ಪುರೋಧಸಾಂಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿ, ಎಲ್ಲ ಪುರೋಹಿತರಲ್ಲಿ, ಜ್ಞಾನಿಗಳಾದಂತಹ ಪುರೋಹಿತರಲ್ಲಿ ಬೃಹಸ್ಪತಿಯ ಮುಖ್ಯ, ಆ ಪದವಿ ಆತನಿಗೆ ಬಂದದ್ದು ನನ್ನಿಂದ ಎಂಬುದಾಗಿ ಭಗವಂತನ ವಿವರಣೆ. ಭೃಗೂಣಾಮಧಿಪಂ ಚೈವ ಕಾವ್ಯಂ ರಾಜ್ಯ ವಿಷಯಚಯತ್, ರಘುವಂಶೀಯರಿಗೆ ಶುಕ್ರಾಚಾರ್ಯನ ಅಧಿಪತಿಯನ್ನಾಗಿ ಮಾಡಿದ ಎಂಬುದಾಗಿ ಹರಿವಂಶ ಹೇಳಿದರೆ, ಮಹರ್ಷೀಣಾಂ ಭೃಗುರ್ಹಂ, ಎಲ್ಲ ಮಹರ್ಷಿಗಳಲ್ಲಿ ಭೃಗು ಋಷಿಯೇ ಮುಖ್ಯ ಎಂಬುದಾಗಿ ಭಗವದ್ಗೀತೆ ಹೇಳ್ತದೆ. ಆದಿತ್ಯಾನಾಂ ತಥಾ ವಿಷ್ಣು, ದ್ವಾದಶಾದಿತ್ಯರಲ್ಲಿ ವಿಷ್ಣುವೇ ಅಧಿಪತಿ ಎಂಬುದಾಗಿ ಹರಿವಂಶ ತಿಳಿಸಿದರೆ, ಆದಿತ್ಯಾನಾಂ ಅಹಂ ವಿಷ್ಣು ಎಂಬುದು ಭಗವದ್ಗೀತೆಯ ವರ್ಣನೆ. ವಸೂನಾಮ ತಪಾವಕಂ, ಹರಿವಂಶ ಹೇಳುವಂತೆ ಅಗ್ನಿಯು ವಸುಗಳಿಗೆ ರಾಜ. ಭಗವದ್ಗೀತೆಯು ಕೂಡ ವಸೂನಾಂ ಪಾವಕಶ್ಚಾಸ್ಮಿ ಎಂಬುದಾಗಿ ಅದನ್ನ ಅನುಮೋದಿಸ್ತದೆ. ಆ ಬಳಿಕ ಹರಿವಂಶದಲ್ಲಿರುವಂಥದ್ದು ಪ್ರಜಾಪತಿನಾಂ ದಕ್ಷಂತು, ಎಲ್ಲ ಪ್ರಜಾಪತಿಗಳಿಗೆ ದಕ್ಷಿಣ ಮುಖ್ಯಸ್ಥ ಎಂಬುದಾಗಿ. ಮರುತಾಮಸ ವಾಸವಂ, ಎಲ್ಲ ಮರುತ್ತುಗಳಲ್ಲಿ ಇಂದ್ರನೇ ಮುಖ್ಯಸ್ಥ ಎಂಬುದಾಗಿ ಹರಿವಂಶ ತಿಳಿಸಿದರೆ, ಅದನ್ನ ಭಗವದ್ಗೀತೆ ಮರೀಚಿ ಮರುತಾಮಸ್ಮಿ, ಆ 49 ಜನ ಮರುತ್ತುಗಳಲ್ಲಿ ಮರೀಚಿ ಎಂಬ ಮರುತ್ತನೇ ನಾನಾಗಿದ್ದೇನೆ, ನನ್ನಿಂದಲೇ ಅವನಿಗೆ ಮುಖ್ಯ ಸ್ಥಾನ ಬಂದಿದೆ ಎಂಬುದಾಗಿ ಭಗವದ್ಗೀತೆ ತಿಳಿಸ್ತದೆ. ಮರುತಾಮಥ ವಾಸವಂ ಎಂಬುದು ವಾಸವಂ ಎಂಬ ಶಬ್ದದಿಂದ ಇಂದ್ರನ ತಿಳಿಸ್ತಾ ಇದೆ, ಅದು ಹರಿವಂಶದ ವಿವರಣೆ. ಆದರೆ ಭಗವದ್ಗೀತೆ ಮರುತ್ತುಗಳಲ್ಲಿ ಮರೀಚಿ ಮುಖ್ಯಸ್ಥ ಎಂಬುದಾಗಿ ತಿಳಿಸ್ತದೆ. ಇದರ ಅರ್ಥವನ್ನ ಇನ್ನಷ್ಟು ಆಳವಾಗಿ ವಿಮರ್ಶೆ ಮಾಡಿ ಹೊಂದಿಸಬೇಕು. ಮುಂದೆ ಅದರ ವಿಶೇಷವಾದಂತಹ ಅಧ್ಯಯನವನ್ನ ಯಾವುದಾದ್ರೂ ಸಂದರ್ಭದಲ್ಲಿ ಮಾಡಿ
ಅದನ್ನು ಹೊಂದಿಸುವ ಪ್ರಯತ್ನವನ್ನು ಮಾಡ್ತೇನೆ. ದೈತ್ಯಾನಾಂ ದಾನವಾನಾಂ ಚ ಪ್ರಹ್ಲಾದ ಮಮಿತೋಡಿಸಂ ಎಂಬುದಾಗಿ ಹರಿವಂಶ ತಿಳಿಸುತ್ತದೆ. ದೈತ್ಯರು ಮತ್ತು ದಾನವರಿಗೆ ಪ್ರಹ್ಲಾದನೇ ರಾಜ ಎಂಬುದಾಗಿ. ಪ್ರಹ್ಲಾದಸ್ತಾಸ್ಮಿ ದೈತ್ಯಾನಾಂ ಎಂಬುದು ಎಂಬುದು ಭಗವದ್ಗೀತೆಯ ಸಾಲು. ಮುಂದೆ ವಯೋಸ್ವತಂ ಪಿತॄಣಾಂ ಚ ಯಮಂ ರಾಜ್ಯ ವಿಶೇಷಯತ್. ಪಿತೃಗಳಿಗೆ ಸೂರ್ಯನ ಮಗನಾಂಶ ಯಮನೇ ರಾಜ ಅಂತ ಹರಿವಂಶ ಹೇಳಿದ್ರೆ, ಯಮ ಸಂಯಮತಾಮಹಂ ಎಂಬುದು ಭಗವದ್ಗೀತೆಯ ಸೊಲ್ಲು. ದಂಡಧಾರಿಗಳಲ್ಲಿ ಯಮನೇ ನಾನು ಎಂಬುದು ಭಗವದ್ಗೀತೆಯ ಅರ್ಥದ ವಿವರಣೆ. 16 ಜನ ಮಾತೃ ದೇವತೆಗಳಿಗೆ, ವ್ರತಗಳಿಗೆ, ಮಂತ್ರಗಳಿಗೆ, ಗೋವುಗಳಿಗೆ, ಯಕ್ಷರಿಗೆ, ರಾಕ್ಷಸರಿಗೆ, ರಾಜರಿಗೆ, ಸಾಧ್ಯರಿಗೆ ನಾರಾಯಣನೇ ರಾಜ ಅಂತ ಹರಿವಂಶ ಹೇಳಿದ್ರೆ, ಅದರ ಬಗ್ಗೆ ಅದಕ್ಕೆ ಸಂವಾದಿಯಾದಂತಹ ಯಾವ ಸಾಲು ಕೂಡ ಭಗವದ್ಗೀತೆಯಲ್ಲಿ ಕಂಡು ಬರುವುದಿಲ್ಲ. ರುದ್ರಾಣಾಂ ವೃಷಭಧ್ವಜಂ, ಏಕಾದಶ ರುದ್ರಲ್ಲಿ ಋಷಭಧ್ವಜನೇ ಅಧಿಪತಿ ಎಂದು ಹರಿವಂಶ ತಿಳಿಸುತ್ತದೆ. ಅದನ್ನು ರುದ್ರಾಣಾಂ ಶಂಕರಸ್ತಾಸ್ಮಿ ಎಂಬುದಾಗಿ ಭಗವದ್ಗೀತೆ ಒಪ್ಪಿದೆ. ಆ ಬಳಿಕ ಮುಂದಿರುವಂಥದ್ದು ದಾನವರಿಗೆ ವಿಪ್ರಚಿತ್ತಿಯೇ ರಾಜ. ಅದಕ್ಕೆ ಸಂವಾದಿಯಾದಂತಹ ಭಗವದ್ಗೀತೆಯ ಸಾಲು ಕಂಡು ಬರುವುದಿಲ್ಲ. ಸಕಲ ಭೂತಗಳಿಗೂ ಪಿಶಾಚಿಗಳಿಗೂ ಶೂಲಪಾಣಿಯ ಅಂತ ಮಹಾದೇವನೇ ರಾಜನಾಗಿದ್ದಾನೆ. ಅದಕ್ಕೂ ಕೂಡ ಸಂವಾದಿಯಾದಂತಹ ಶ್ಲೋಕ ಭಗವದ್ಗೀತೆಯಲ್ಲಿ ನಮಗೆ ದೊರೆತಿಲ್ಲ. ಶೈಲಗಳಿಗೆ ಅಂದ್ರೆ ಎಲ್ಲ ಪರ್ವತಗಳಿಗೆ ಹಿಮಾಲಯವೇ ಅಧಿಪತಿ ಅಂತ ಹರಿವಂಶ ಹೇಳಿದ್ದನ್ನ ಸ್ಥಾವರಾಣಾಂ ಹಿಮಾಲಯ ಎಂಬುದಾಗಿ ಭಗವದ್ಗೀತೆ ಅನುಮೋದಿಸಿದೆ. ನದೀನಾಂ ಅಥ ಸಾಗರಂ, ಎಲ್ಲ ನದಿಗಳಿಗೆ ಸಾಗರವೇ ಅಧಿಪತಿ ಅಂತ ಹರಿವಂಶದಲ್ಲಿದ್ರೆ, ಅದನ್ನೇ ಬೇರೆ ಶಬ್ದಗಳಿಂದ ಭಗವದ್ಗೀತೆ ಸರಸಾಮಸ್ತಿ ಸಾಗರ ಎಂಬುದಾಗಿ ತಿಳಿಸುತ್ತದೆ. ಗಂಧಾನಾಂ ಮರುತಾಂ ಚೈವ ಭೂತಾನಾಂ ಅಶರೀರಿಣಾಂ ಶಬ್ದಾಕಾಶವತಾಂ ಚೈವ ವಾಯುಂಚ ಬಲಿನಾಂ ವರಂ. ಗಂಧದ್ರವ್ಯಗಳಿಗೆ, ಮೃದ್ಗಣಗಳಿಗೆ, ಅಮೂರ್ತವಾದಂತಹ ಪ್ರಾಣಿವರ್ಗಗಳಿಗೆ, ಶಬ್ದಗಳಿಗೆ, ಆಕಾಶದಲ್ಲಿರುವಂತಹ ವಸ್ತುಗಳಿಗೆ ವಾಯುವೇ ರಾಜ ಎಂಬುದು ಹರಿವಂಶದ ವರ್ಣನೆ. ಅದೇ ವರ್ಣನೆ ಪವನಸ್ತವತಾಮಸ್ಮಿ, ಪವನ ಅಂದ್ರೆ ವಾಯು, ಹರಿವಂಶ ಅದನ್ನು ಬೇರೆ ಶಬ್ದಗಳಿಂದ ವರ್ಣಿಸಿದೆ. ಗಂಧರ್ವಾಣಾಂ ಅಧಿಪತಿ ಚಕ್ರೇ ಚಿತ್ರರಥಂ ಪ್ರಭುಂ, ಗಂಧರ್ವರಿಗೆ ಚಿತ್ರರಥನೇ ಅಧಿಪತಿ ಅಂತ ವರ್ಣನೆ ಹರಿವಂಶದಲ್ಲಿ ಕಂಡು ಬಂದ್ರೆ, ಗಂಧರ್ವಾಣಾಂ ಚಿತ್ರರಥ ಎಂಬುದಾಗಿ ಅವೇ ಶಬ್ದಗಳಿಂದ ಭಗವದ್ಗೀತೆ ಅದನ್ನು ಒಪ್ಪಿದೆ. ನಾಗಾನಾಂ ವಾಸುಕಿಂ ಚಕ್ರೇ ಸರ್ಪಾಣಾಂ ಅಸ ತಕ್ಷಕಂ, ನಾಗಗಳಿಗೆ ವಾಸುಕಿಯೇ ಅಧಿಪತಿ, ಸರ್ಪಗಳಿಗೆ ತಕ್ಷಕನೇ ಅಧಿಪತಿ. ನಾಗಗಳು ಮತ್ತು ಸರ್ಪಗಳು ಬೇರೆ ಬೇರೆ ಗುಂಪಿನ ಹಾವುಗಳು ಇದ್ದಿರಬೇಕು ಅಂತ ನನ್ನ ಗ್ರಹಿಕೆ. ಅಲ್ಲಿ ಸರ್ಪಾಣಾಂ ಅಸ್ಮಿ ವಾಸುಕಿ ಎಂಬುದಾಗಿ ಭಗವದ್ಗೀತೆ ಅದನ್ನು ಅನುಮೋದಿಸಿದೆ. ವಾರಣಾಂಚ ರಾಜಾನಂ ಐರಾವತ ಮಥಾದಿಶತ್, ಎಲ್ಲ ಆನೆಗಳಿಗೆ ಐರಾವತವನ್ನೇ ಅಧಿಪತಿಯನ್ನಾಗಿ ಬ್ರಹ್ಮ ಕಲ್ಪಿಸಿದ. ಐರಾವತಂ ಗಜೇಂದ್ರಾಣಂ ಎಂಬುದು ಭಗವದ್ಗೀತೆಯ ಶ್ಲೋಕದ ಒಂದು ಪಾದ. ಉಚ್ಚೈಶ್ರವಸಮಶ್ವಾನಾಂ, ಎಲ್ಲ ಕುದುರೆಗಳಿಗೆ ಉಚ್ಚೈಶ್ರವಸ್ಸೇ ನಾಯಕ, ಉಚ್ಚೈಶ್ರವಸಮಶ್ವಾನಾಂ ಎಂಬುದಾಗಿ ಅದೇ ಶಬ್ದಗಳನ್ನು ಭಗವದ್ಗೀತೆಯಲ್ಲಿ ಕೂಡ ವ್ಯಾಸರು ಮಂಡಿಸಿದ್ದಾರೆ. ಗರುಡಂ ಚೈವ ಪಕ್ಷಿಣಾಂ, ಎಲ್ಲ ಪಕ್ಷಿಗಳಿಗೆ ಗರುಡನೇ ಅಧಿಪತಿ ಅನ್ನೋದು ಹರಿವಂಶದ್ದು. ವೈನದೇಶ ಪಕ್ಷಿಣಾಂ ಎಂಬುದು ಕೂಡ ಭಗವದ್ಗೀತೆಯ ಮಾತಾಗಿದೆ. ಮೃಗಾಣಾಂಶ ಶಾರ್ದೂಲಂ, ಎಲ್ಲ ಪ್ರಾಣಿಗಳಿಗೆ ಸಿಂಹವೇ ಅಧಿಪತಿ, ಇದು ನಮಗೆಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ಅದನ್ನ ಮೃಗಾಣಾಂಶ ಮೃಗೇಂದ್ರೋಹಂ ಎಂಬುದಾಗಿ ಭಗವದ್ಗೀತೆ ಶಬ್ದಾಂತರಗಳಿಂದ ಬಣ್ಣಿಸಿದೆ. ಗೋವೃಷಂಚ ಗವಾಂಪತಿಂ, ಎಲ್ಲ ಗೋವುಗಳಿಗೆ ಗೂಳಿಯನ್ನ ಅಧಿಪತಿಯನ್ನಾಗಿ ಬ್ರಹ್ಮ ನೇಮಿತು ಎಂಬುದು ಹರಿವಂಶದ ಮಾತು. ಅದನ್ನ ಧೇನೂನಾಂಸ್ಮಿ ಕಾಮದುಕ ಎಂಬುದಾಗಿ ಸ್ವಲ್ಪ ವ್ಯತ್ಯಾಸವಾಗಿ ಭಗವದ್ಗೀತೆಯಲ್ಲಿದೆ. ಎಲ್ಲ ಧೇನುಗಳಲ್ಲಿ ಕಾಮಧೇನುವೇ ಮುಖ್ಯಸ್ಥ ಎಂಬುದಾಗಿ. ಸಾಗರಗಳಿಗೆ, ನದಿಗಳಿಗೆ, ಮೇಘಗಳಿಗೆ,
ಎಲ್ಲದಕ್ಕೂ ಕೂಡ ಪರ್ಜನ್ಯನೇ ಅಧಿಪತಿ ಎಂಬುದು ಹರಿವಂಶದ ವಿವರಣೆ. ಅದಕ್ಕೆ ಸಂವಾದಿಯಾದಂತಹ ಭಗವದ್ಗೀತೆ ಶ್ಲೋಕ ಉಪಲಬ್ಧವಿಲ್ಲ. ಅದಕ್ಕಿಂತ ಮೊದಲಿನ ಒಂದು ಶ್ಲೋಕ ನಾವು ನೋಡಬೇಕು. ಏನಂದ್ರೆ, ವನಸ್ಪತೀನಾಂ ರಾಜಾನಂ ಪ್ಲಕ್ಷಮೇವಾಧಿಶತ್ರುಹುಂ. ಎಲ್ಲ ವನಸ್ಪತಿಗಳಿಗೆ ಅಶ್ವತ್ಥವೇ ರಾಜ ಎಂಬುದಾಗಿ ಭಗವಂತನಿಂದ ನೇಮಿಸಲ್ಪಟ್ಟಿತು. ಅದನ್ನು ಅಶ್ವತ್ಥ ಸರ್ವ ವೃಕ್ಷಾಣಂ ಎಂಬುದಾಗಿ ಭಗವದ್ಗೀತೆಯಲ್ಲಿ ಕೂಡ ವರ್ಣಿಸಲ್ಪಟ್ಟಿದೆ. ವಿಷದ ಹಲ್ಲುಳ್ಳಂತಹ ಎಲ್ಲ ಸರ್ಪಗಳಿಗೆ ಶೇಷನಾಗನೇ ರಾಜನಾಥ, ಸರೀಸೃಪಗಳಿಗೆ ಮತ್ತು ಸರ್ಪಗಳಿಗೆ ತಕ್ಷಕನನ್ನ ರಾಜನನ್ನಾಗಿ ಮಾಡಿದೆ ಎಂಬುದಾಗಿ ಭಗವದ್ಗೀತೆಯ ಈ ಹರಿವಂಶದ 4ನೇ ಅಧ್ಯಾಯದ 14ನೇ ಶ್ಲೋಕ ತಿಳಿಸಿದ್ರೆ, ಅದಕ್ಕೆ ಸಂವಾದಿಯಾದಂತಹ ಶ್ಲೋಕ ಭಗವದ್ಗೀತೆ ಕಂಡು ಬರೋದಿಲ್ಲ. ಗಂಧರ್ವರು, ಅಪ್ಸರೆಯರು ಇವರೆಲ್ಲರಿಗೂ ಕೂಡ ಕಾಮದೇವನೇ ಪ್ರಭು. ಅದನ್ನು ಭಗವದ್ಗೀತೆ ಪ್ರಜನಶ್ಚಾಸ್ಮಿ ಕಂದರ್ಪಃ, ಎಲ್ಲರ ಮನಸ್ಸಿನಲ್ಲಿ ಕಾಮನೆಗಳನ್ನ ಬಡಿಗಟ್ಟಿಸಿ ಅವರನ್ನ ಸೃಷ್ಟಿಯ ಮೂಲೋದ್ದೇಶವಾದಂತಹ ಸಂತಾನೋತ್ಪಾದನೆಗೆ ಅಣಿ ಮಾಡುವಂತಹ ಕಾರ್ಯವನ್ನ ಮಾಡುವಂತಹ ಮನ್ಮಥನೇ ನಾನು ಎಂಬುದಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನು ನುಡಿದಿದ್ದಾನೆ. ಆ ಬಳಿಕ ಹರಿವಂಶದಲ್ಲಿ ಋತು, ಮಾಸ, ದಿನ, ಪಕ್ಷ, ರಾತ್ರಿ, ಮುಹೂರ್ತ, ತಿಥಿ, ಪರ್ವ, ಕಲಾ, ಕಾಷ್ಠ, ಉತ್ತರಾಯಣ, ದಕ್ಷಿಣಾಯಣ ಈ ಎಲ್ಲ ಕಾಲಭೇದಗಳ ಅಭಿಮಾನಿ ದೇವತೆಗಳಿಗೆ ಸಂವತ್ಸರಾಭಿಮಾನಿ ದೇವತೆಯೇ ಅಧಿಪತಿ. ಇದಕ್ಕೂ ಕೂಡ ಸಂವಾದಿಯಾದಂತಹ ಶ್ಲೋಕ ನಮಗೆ ಭಗವದ್ಗೀತೆಯಲ್ಲಿ ಕಂಡು ಬರೋದಿಲ್ಲ. ಆ ಬಳಿಕ ಮುಂದೆ ಹೇಳುವುದು ಆ ದಿಕ್ಪಾಲಕ ರಾಜರ ವರ್ಣನೆ. ವೈರಾಜ ಪ್ರಜಾಪತಿಯ ಅಧಿಪತಿಯ ಮಗನಾದಂತಹ ಸುಧನ್ವಾನ ಎಂಬ ರಾಜನನ್ನ ಪೂರ್ವ ದಿಕ್ಕಿನ ಅಧಿಪತಿಯನ್ನಾಗಿ ಬ್ರಹ್ಮ ನಿಯಮಿಸಿದ. ಕರ್ದಮ ಪ್ರಜಾಪತಿಯ ಮಗನಾದಂತಹ ಮಹಾತ್ಮನಾದಂತಹ ಶಂಖಪದ ಎಂಬ ಆತನನ್ನ ದಕ್ಷಿಣ ದಿಕ್ಕಿಗೆ ಒಡೆಯನನ್ನಾಗಿ ಮಾಡಿದ. ರಜಸನ ಪುತ್ರನಾದಂತಹ ಮಹಾತ್ಮನಾದಂತಹ ಕೇತುಮಂತನನ್ನ ಪಶ್ಚಿಮ ದಿಕ್ಕಿಗೆ ಕೂಡಿಸಿದ. ಪರ್ಜನ್ಯ ಪ್ರಜಾಪತಿಯ ಮಗನಾದಂತಹ ಮಹಾಪರಾಕ್ರಮಿಯಾದಂತಹ ಹಿರಣ್ಯ ರೋಮನನ್ನ ಉತ್ತರ ದಿಕ್ಕಿನ ಸಿಂಹಾಸನದ ಮೇಲೆ ಕೂಡಿಸಿದ ಬ್ರಹ್ಮ. ಪೃಥ್ವಿಯ ಆಯಾ ಪ್ರದೇಶಗಳು ಆಯಾ ದಿಕ್ಪಾಲಕರುಗಳಿಂದ ಮನುವಿನ ಧರ್ಮಾನುಸಾರವಾಗಿ ಪರಿಪಾಲಿಸಲ್ಪಡುತ್ತಿವೆ. ಆ ಎಲ್ಲ ರಾಜರು ಕೂಡ ವೇದೋಕ್ತವಾದ ರೀತಿಯಲ್ಲಿ ರಾಜಸೂಯ ಯಜ್ಞದ ಒಂದು ಸಂದರ್ಭದಲ್ಲಿ ಪೃಥುವನ್ನ ರಾಜರಾಜ್ಯ ಸಿಂಹಾಸನದಲ್ಲಿ ಚಕ್ರವರ್ತಿಯ ಸ್ಥಾನದಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡಿದರು. ಚಾಕ್ಷುಷ ಮನ್ವಂತರವು ಕಳೆದು ಹೋದ ನಂತರ ಬ್ರಹ್ಮ ವಯೋಸುತ ಮನುವಿಗೆ ರಾಜ್ಯವನ್ನು ಒಪ್ಪಿಸಿಕೊಟ್ಟ. ಆ ವಯೋಸುತ ಮನ್ವಂತರದ ಕಥೆಯನ್ನ ನೀನು ಬಯಸಿದ್ರೆ ನಾನು ವಿಸ್ತಾರವಾಗಿ ಹೇಳುತ್ತೇನೆ ಅಂತಾರೆ ವೈಶಂಪಾಯನರು. ಹಿಂದೆ ನಾನು ನಿನಗೆ ಚಾಕ್ಷುಷ ಮನ್ವಂತರದ ಉಪಾಖ್ಯಾನವನ್ನು ಹೇಳಿದೆ. ಅದು ಮನುಷ್ಯನಿಗೆ ಸಂಪತ್ತನ್ನ, ಯಶಸ್ಸನ್ನ ಮತ್ತು ಆಯುಷ್ಯು ಸದ್ಗತಿಯನ್ನು ಕೊಡುವಂಥದ್ದಾಗಿದೆ. ಆಗ ಜನಮೇಜಯ ಹೇಳಿದ, ಪೃಥ್ವಿಯಲ್ಲಿ ಜನ್ಮ ವೃತ್ತಾಂತವನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಿ ಅವನು ಹೇಗೆ ಹುಟ್ಟಿದ ಮತ್ತು ಅವನ ನಿರ್ದೇಶನದಲ್ಲಿ, ಅವನ ನೇತೃತ್ವದಲ್ಲಿ ಈ ಜಗದ ನಿವಾಸಿಗಳೆಲ್ಲರೂ ಕೂಡ ಪೃಥ್ವಿಯಿಂದ ತಮಗೆ ಬೇಕಾದಂತಹ ಸಂಪತ್ತನ್ನು ಹಾಲಿನ ರೂಪದಲ್ಲಿ ಹೇಗೆ ಪಡೆದರು ಅನ್ನೋದನ್ನ ವಿಸ್ತಾರವಾಗಿ ತಿಳಿಸಿರಿ. ಅವನ ತಂದೆ ತಾಯಿಗಳ ವಿಸ್ತಾರವಾದ ಕಥೆಯನ್ನು ಕೂಡ ತಿಳಿಸಿರಿ ಎಂಬುದಾಗಿ ಜನಮೇಜಯ ಕೇಳಿದ. ವೈಶಂಪಾಯನರು ಅದನ್ನು ವಿವರಿಸಿದರು. ಇನ್ನು ಮುಂದಿನ ಅಧ್ಯಾಯದಲ್ಲಿ ನಾನು ನಿಮಗೆ ಅದರ ವಿಸ್ತೃತವಾದಂತಹ ಕಥೆಯನ್ನು ಹೇಳುವನಿದ್ದೇನೆ. ಆ ಕಥೆಯನ್ನ ಅಶುಚಿಯಾದಂತಹ ಕ್ಷುದ್ರ ಮನಸ್ಸುಳ್ಳಂತಹ ಮನುಷ್ಯನಿಗೆ, ಕೆಟ್ಟ ಶಿಷ್ಯನಿಗೆ, ಕೃತಾನುಷ್ಠಾನವಿಲ್ಲದವನಿಗೆ, ಕೃತಜ್ಞನಿಗೆ, ಅನಿಷ್ಟಕಾರಕನಿಗೆ ಹೇಳಬಾರದು. ಯಾಕಂದ್ರೆ ಎಲ್ಲ ರಾಜರಲ್ಲಿ ಪೃಥ್ವಿನ ಚರಿತ್ರೆ ಎಂಬುದು ಬಹಳ ಶ್ರೇಷ್ಠವಾದಂತಹ ಚರಿತ್ರೆ. ಅದು ಸ್ವರ್ಗದಾಯಕವಾದದ್ದು, ಯಶಸ್ಕರ ಮತ್ತು ಆಯುಷ್ಯವನ್ನು ಹೆಚ್ಚಿಸುವಂಥದ್ದು. ಯಾಕಂದ್ರೆ ಎಲ್ಲ ರಾಜರಲ್ಲಿಯೂ ಆತ ವಿಶಿಷ್ಟನಾದಂತಹ ರಾಜ ಎಂಬುದಾಗಿ ವರ್ಣಿತನಾದವನು. ಅಂತ ಒಂದು ವಿಶೇಷವಾದಂತಹ ಸನ್ನಿಧಾನ, ಭಗವಂತನ ಸನ್ನಿಧಾನ ಅವನಲ್ಲಿತ್ತು. ಆ ಕಥೆಯನ್ನು ನಾನು ಮುಂದೆ ಹೇಳುವವನಿದ್ದೇನೆ ಮುಂದಿನ ಅಧ್ಯಾಯದಲ್ಲಿ.
ಯಾವನು ಪ್ರತಿನಿತ್ಯವೂ ಬ್ರಾಹ್ಮಣರಿಗೆ ನಮಸ್ಕರಿಸಿ ವೀರನ ಮಗನ ಅಂತ ಪೃಥ್ವಿನ ವಿಸ್ತಾರವಾದ ಕಥೆಯನ್ನು ಕೇಳ್ತಾನೋ ಅವನು ತಾನು ಹಿಂದೆ ಮಾಡಿದ ಪಾಪ ಕಾರ್ಯಕ್ಕಾಗಿ ಮಾಡದೇ ಇದ್ದಂತಹ ಧರ್ಮ ಕಾರ್ಯಕ್ಕಾಗಿ ಶೋಕ ಮಾಡಬೇಕಾಗಿಲ್ಲ ಅನ್ನೋದು ಆ ಪೃಥ್ವಿನ ಚರಿತ್ರೆಯ ಫಲಶ್ರುತಿ. ಅದನ್ನ ಮೊದಲೇ ಹೇಳಿ ಆ ಚರಿತ್ರೆ ಎಷ್ಟು ಮಹತ್ವಪೂರ್ಣವಾಗಿದ್ದಾಗಿದೆ ಮತ್ತು ಯಾವ ಮಟ್ಟದ ಏಕಾಗ್ರತೆ ಮತ್ತು ನಿರೀಕ್ಷೆಗಳಿಂದ ನಾವು ಅದನ್ನು ಕೇಳಬೇಕು ಅನ್ನೋದನ್ನ ನಮಗೆ ತಿಳಿಸಿ ಆ ಕಥೆಯ ಶ್ರವಣಕ್ಕೆ ಅದು ನಮ್ಮನ್ನ ಅಣಿ ಮಾಡಿಸ್ತದೆ. ನಾವು ನಮ್ಮ ಈ ಜನ್ಮದಲ್ಲಿ ಮತ್ತು ಹಿಂದಿನ ಅನೇಕ ಜನ್ಮಗಳಲ್ಲಿ ಅನೇಕ ಮಾಡಬಾರದ ಪಾಪಗಳನ್ನು ಮಾಡಿರ್ತೇವೆ ಮತ್ತು ಎಷ್ಟೋ ಧರ್ಮ ಕಾರ್ಯಗಳನ್ನ ಅಜ್ಞಾನವಶಾತ್ ಮಾಡಿರುವುದಿಲ್ಲ. ಅವೆಲ್ಲವೂ ನಮಗೆ ಸ್ವಲ್ಪ ತಿಳುವಳಿಕೆ ಇದ್ದಿದ್ದಾದ್ರೆ ಮಾಡಿದ ಪಾಪಗಳು ಮತ್ತು ಮಾಡದ ಧರ್ಮಗಳು ನಮ್ಮನ್ನ ದುಃಖಕ್ಕೆ ಈಡು ಮಾಡಿರ್ತವೆ. ಆದ್ರೆ ಈ ಚರಿತ್ರೆಯನ್ನು ಕೇಳಿದ ಬಳಿಕ ಆ ಎಲ್ಲ ನ್ಯೂನತೆಗಳು ಮತ್ತು ಅಧರ್ಮಗಳು ಪರಿಹಾರ ಹೊಂದಿ ನಮ್ಮ ಮನದ ಕ್ಲೇಶವನ್ನ ತೊಡೆದು ಹಾಕ್ತವೆ ಅನ್ನೋದು ಅದರ ಫಲಶ್ರುತಿ. ಅಲ್ಲಿಗೆ ಹರಿವಂಶದ ಪೂರ್ವಾರ್ಧದ ಹರಿವಂಶದ 4ನೇ ಅಧ್ಯಾಯ ಸಮಾಪ್ತವಾಗಿದೆ.